ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರಿಗೆ ಜೀವನದ ಆಧಾರವಾಗಿದೆ. ಒಂದು ದಿನಕ್ಕೆ 50 kg ಮಾಂಸ ಅವರು ಮಾಡಿದ್ರೆ ಅವರ ಜೀವನ ನಡೆಯುತ್ತೆ, ಅವರ ಕುಟುಂಬ ನಡೆಯುತ್ತೆ. ಅವರು ಮಾಂಸ ಖರ್ಚಾಗಲಿಲ್ಲ ಅಂತ ಹೇಳಿದ್ರೆ ಅವರು ಬೀದಿ ಪಾಲಾಗ್ತಾರೆ. ಬೀದಿ ಪಾಲಾದ್ರೆ ನಿಮ್ಮ ಯಾವ್ದಾದ್ರು ಸ್ಕೀಮ್ ಇದೆ ಹೇಳಿ, ಅದನ್ನು ನಾವು ಎತ್ಕೊಳ್ತೀವಿ. ಒಂದು ವೇಳೆ ನಿಮಗೆ ಅಷ್ಟೇ ಕಾಳಜಿ ಇದ್ರೆ ಇಲ್ಲಿರುವಂತಹ ಮೇಲೆ, ಇಲ್ಲಿರುವಂತಹ ರೈತರ ಮೇಲೆ ಅಷ್ಟೇ ನಿಮಗೆ ಕಾಳಜಿ ಇದ್ರೆ, ಅಧ್ಯಾದೇಶ ಏನು ಹೇಳ್ತಾ ಇದೆ? ಅಧ್ಯಾದೇಶವನ್ನು ಹೇಳ್ತಾ ಇದೆ, ಗೋಮಾತೆಯನ್ನ ಅಥವಾ ದನ ಮತ್ತು ಕೋಣವನ್ನ ಕೇವಲ ಕೃಷಿಯ ಉಪಯೋಗಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು, ಮಾಂಸದ ಉದ್ದೇಶಕ್ಕಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಅಧ್ಯಾದೇಶದಲ್ಲಿದೆ. ಆದ್ರೆ ಈ ಅಧ್ಯಾದೇಶ ಯಾಕೆ ಜಾರಿ ಮಾಡಿದೆ ಅಂತ ಹೇಳಿದ್ರೆ, ಇವರು ಅಂಬೇಡ್ಕರ್ ಅವರ ಹೆಸರನ್ನು ತೆಗಿದ್ದಾರೆ. ನೀವು ನೋಡಿರ್ಬೋದು, ಮಾಧ್ಯಮಗಳ ಡಿಬೇಟ್ನಲ್ಲಿ RSSನ ಬಜರಂಗದ ಬಿಜೆಪಿಯ ನೇತಾರರು, ಆದರೆ ಅದು ಸುಳ್ಳಾಗಿದೆ. ಮೊನ್ನೆ ಕರ್ನಾಟಕದಲ್ಲಿ ಕನ್ನಡ ಟಿವಿ ಚಾನೆಲ್ ಅಲ್ಲಿ ಡಿಬೇಟ್ ನಡೆಯಬೇಕಾದ್ರೆ ಈ ರಾಜ್ಯದ ಕರ್ನಾಟಕ ರಾಜ್ಯ ಬಿಜೆಪಿಯ ಅಧಿಕೃತ ವಕ್ತಾರರಾದಂತಹ ವಾಮನಾಚಾರ್ಯರವರು ಸ್ವತಃ ಒಪ್ಪಿಕೊಂಡಿದ್ದಾರೆ, ಸ್ವಾಮಿ ಗೋಮಾಂಸ ಸೇವಿಸ್ತಾ ಇದ್ರು ಅಂತೇಳಿ. ಇದು ನಾನು ಹೇಳ್ತಾ ಇಲ್ಲ ಸ್ವಾಮಿ, ಇದು ನಾನು ಹೇಳ್ತಾ ಇಲ್ಲ. ಚಿಕ್ಕಮಗಳೂರಿನ ಶಾಸಕರಾದಂತಹ ಮಾಜಿ ಶಾಸಕರಾದಂತಹ CT ರವಿರವರು ಈ ಗೋವಿನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ವಾಮನಾಚಾರ್ಯರು ಕೊಟ್ಟಂತಹ ಸ್ಟೇಟ್ಮೆಂಟಿನ ಬಗ್ಗೆ ಮಾತನಾಡಿ, ಆಮೇಲೆ ನೀವು ಗೋವಿನ ಬಗ್ಗೆ ಮಾತನಾಡಿ. ನಾವು ಹೇಳ್ತಾ ಇರೋದಲ್ಲ, ಬಿಜೆಪಿಯ ವಕ್ತಾರರಂತಹ ಮಾತು. ನಾನು ಹೇಳ್ತಾ ಇರುವಂತಹ ವಿಚಾರ, ಈ ಅಧ್ಯಾದೇಶವನ್ನು ಜಾರಿಗೆ ತರಬೇಕಾದ್ರೆ ನಮಗೆ ಅಂಬೇಡ್ಕರ್ ಸ್ಫೂರ್ತಿ, ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಸ್ಫೂರ್ತಿ ಅಂತ ಹೇಳಿ ಭಾಷಣ ತೆಗಿತೀರಾ. ಆದ್ರೆ ಅದೇ ಮಹಾತ್ಮ ಗಾಂಧಿಯವರನ್ನ ಗುಂಡಿಕ್ಕಿಕೊಂಡವರು ಯಾರೆಂತೇಳಿ ದೇಶದ ಇತಿಹಾಸದಲ್ಲಿ ನಾವು ಚೆನ್ನಾಗಿ ಕಲ್ತಿದ್ದೀವಿ. ಗಾಂಧೀಜಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಗಾಂಧೀಜಿ ಅವರನ್ನ ಬಗ್ಗೆ ಮಾತನಾಡಲಿಕ್ಕೆ ನೈತಿಕತೆ ಇದೆಯಾ ನಿಮಗೆ? ನಾಥೂರಾಮ್ ಗೋಡ್ಸೆ RSSನ ಸಕ್ರಿಯ ಕಾರ್ಯಕರ್ತ, ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಹಾಡುವುದರಲ್ಲಿ ಗುಂಡಿಕ್ಕಿ ಕೊಲ್ಲಬೇಕಾದ್ರೆ ನಿಮಗೆ ಎಲ್ಲೋಗಿತ್ತು ಈ ರಾಷ್ಟ್ರಪಿತದ ಮೇಲೆ ಇರುವಂತಹ ಪ್ರೀತಿ? ಇವತ್ತು ನೀವು ಈ ಯಂಗ್ ಜನರೇಷನ್ಗೆ ನೀವು ಅನ್ಸಿರ್ಬೋದು, ಆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವನ್ನ 1948 ನಾವು ಕೊಂದು ಹಾಕಿದ್ದೀವಿ ಅಂತ ಹೇಳಿ. ಈ ಹಿಸ್ಟ್ರಿಯನ್ನು ಮರೆಯಲಿಕ್ಕೆ ನಾವು ಬಿಡೋದಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿರುವವರಿಗೂ ಕೂಡ ನಿಮ್ಮ ಕರಾಳ ಇತಿಹಾಸವನ್ನ ಈ ದೇಶದ ಪ್ರತಿಯೊಬ್ಬ ಯುವಕನ ಮನಸ್ಸಿನಲ್ಲಿ ಹಾಕಿ ನಾವು ಕೊಡ್ತೀವಿ.